ರೈತರ ಬೆಳೆಯನ್ನು ಹಾಳು ಮಾಡುತ್ತಿರುವ ಕುಣಿಗಲ್ ತಾಲೂಕು ಶಾಸಕನಿಗೆ, ರೈತರ ಬೆಳೆಯನ್ನು ಹಾಳು ಮಾಡುತ್ತಿರುವ AWA ಚಾನಲ್ AWA ಅವರಿಗೆ, ಮತ್ತೆ ರೈತರ ಬೆಳೆಯನ್ನು ಹಾಳು ಮಾಡುತ್ತಿದ್ದ ಅರ್ಜಿ ಕೊಟ್ಟು ನಿರ್ಲಕ್ಷ್ಯ ಮಾಡುತ್ತಿರುವ ತಾಲೂಕು ದಂಡಾಧಿಕಾರಿಗಳಿಗೆ ಇವತ್ತು ಏನು ಇಲ್ಲಿ ಸೇರ್ಪಟ್ಟಿರುವ ಅಭಿಪ್ರಾಯ ಏನೆಂದರೆ, ಹೇಮಾವತಿ ನಾಲೆ ನೀರು ಬೇಗೂರು ಕೆರೆಗೆ ಹಾದು ಹೋಗುತ್ತಿದ್ದು ಕೊಟ್ಟಿಗೆ ಗ್ರಾಮದ ಸರ್ವೆ ನಂಬರ್ ಹಾದು ಹೋಗುತ್ತಿದ್ದು ತುಂಬಿಕೊಳ್ಳುತ್ತಿದೆ ಎಂದು ಜಿಲ್ಲಾ ತಾಲೂಕು ಅಧಿಕಾರಿಗಳಿಗೆ AWA ಅವರಿಗೆ ಅರ್ಜಿ ಕೊಟ್ಟು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ರೈತರ ಬೆಳೆ ಹಾಳು ಮಾಡುತ್ತಿದ್ದಾರೆ. ಆದ್ದರಿಂದ ತಾಲೂಕು ಆವರಣಕ್ಕೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. AWA ಅವರಿಗೆ ಮತ್ತೆ ತಾಲೂಕು ಅಧಿಕಾರಿಗೆ ಅರ್ಜಿ ಕೊಟ್ಟು ನಿರ್ಲಕ್ಷ್ಯ ಮಾಡಿ ಬೆಳೆ ಹಾಳು ಮಾಡುತ್ತಿದ್ದು ನೀರು ತುಂಬಿಕೊಂಡಿರುತ್ತದೆ. ಆದ್ದರಿಂದ ಪ್ರತಿಭಟನೆ ಹಮ್ಮಿಕೊಂಡಿರ್ತೇವೆ. ಸಮಸ್ಯೆ ಏನಾಗ್ತದೆ, ಹೆಂಗ್ ನೀರು ತುಂಬ್ಕೋತದ ಅದನ್ನ ಹೇಳಿ. ನಮಸ್ಕಾರ. ನಾವು ಚೆನ್ನಯ್ಯ ಇವತ್ತು ನಮ್ಮ KRS ಪಕ್ಷದವರು ಮತ್ತೆ ನಮ್ಮ ಜೊತೆ ಚಂತಿಮಪಳ್ಳಿಯ ಗ್ರಾಮಸ್ಥರು ರೈತರು ಇಲ್ಲಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ತಮ್ಮ ಹಕ್ಕನ್ನ ತಾವು ಬೆಳೆದ ಆಹಾರವನ್ನ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹೋರಾಟ ಮಾಡಕ್ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ನೀಚ ವ್ಯವಸ್ಥೆ ಇಲ್ಲಿ ತಾಲೂಕಲ್ಲಿ ತಾಂಡವವಾಡ್ತಿದೆ. ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಅಥವಾ MP ಪಾಪ ಪುಣ್ಯಾತ್ಮರು ಇಬ್ರು ಡಾಕ್ಟ್ರೆಯ ನಾಮಕಾವಸ್ಥೆ ಮಾತ್ರ ಡಾಕ್ಟರ್ ಇವರು, ರಾಜಕಾರಣಿಗಳು ಮಾಡುವಂತ ಒಂದಷ್ಟು ಇಂಥ ನೀಚ ಕೆಲಸಗಳಿಗೆ ಇವತ್ತ ಬೀದಿಲಿ ಬಂದು ರೈತರು ಒಂದು ಹೋರಾಟ ಮಾಡುವಂತ ಪರಿಸ್ಥಿತಿಯಲ್ಲಿ ಬಂದಿದೆ. ಸೊ ಒಂದು ಬೇಗೂರು ಕೆರೆಗೆ ಈ ಸಂದರ್ಭದಲ್ಲಿ ನೀರು ತುಂಬಿಸೋ ಅವಶ್ಯಕತೆ ಏನಿದೆ? ಸಾಕಷ್ಟು ರೈತರು, ಸಾವಿರಾರು ರೈತರು ಬೆಳೆದಂತ ಒಂದು ಬೆಳೆ ಹಾನಿ ಇವತ್ತೆಷ್ಟು ಮಟ್ಟಿಗೆ ಹಾನಿ ಆಯ್ತೈತೆ. ಅವ್ರಿಗೆ ಯಾರು ಒಂದು ಬೆಳೆ ನಾಶ ಒಂದು ಪರಿಹಾರ ಕೊಡ್ತಾರೆ, ಇನ್ನೊಂದು ಅವ್ರಿಗೆ ಯಾರೇ ಸೌಲಭ್ಯ ಒದಗಿಸ್ಕೊಡ್ತಾರೆ ಅನ್ನೋದು ಜನಸಾಮಾನ್ಯರು ಮತ್ತು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ಬೇಕು. ಒಬ್ಬ ಎಲ್ಲಾ ಕಡೆ ಅರ್ಜಿ ಕೊಟ್ಟಿದ್ದಾರೆ. ಇವರು ತಾಲೂಕು ತಹಶೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದಾರೆ. ಅವ್ಯಾರೋ ಅಯೋಗ್ಯ AWA ಹೇಮಾವತಿ AWA ಅವ್ರಿಗೂ ಅರ್ಜಿ ಕೊಟ್ಟಿದ್ದಾರೆ. ಫೋನ್ ಮಾಡಿದ್ರೆ ನಮ್ಗೆ ಕೆರೆ ತುಂಬಿಸೋದು ಮಾತ್ರ ನಮ್ ಕರ್ತವ್ಯ, ಕೆರೆ ತುಂಬಿಸೋದು ಮಾತ್ರ ನಮ್ ಕರ್ತವ್ಯ. ಅಲ್ಲಿ ಯಾರು ಕೊಚ್ಚೋಗ್ಬೋದು, ಯಾರೇ ಮುಳುಗೋಗ್ಬೋದು, ಏನೇ ಬೆಳೆ ಇನ್ನೊಂದಿನೊಂದು ಏನೇ ನಾಶ ಆಗಿ ಸರ್ವನಾಶ ಆದ್ರೂ ಪರವಾಗಿಲ್ಲ, ಅದು ನನ್ನ ಜವಾಬ್ದಾರಿ ಅಲ್ಲ ಅನ್ನೋ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಅಧಿಕಾರಿ. ಸಂಬಂಧಪಟ್ಟ ಇಲ್ಲಿ ತಾಲೂಕು ಆಫೀಸಲ್ಲಿ ಒಬ್ಬ ದಂಡಾಧಿಕಾರಿ ಏನಿದ್ದಾರೆ, ಕೆಲಸಬಾರ್ದಂತ ಒಂದಷ್ಟು ಕೆಲಸಗಳು ಇಲ್ಲಿ ಮಾಡ್ತಿದ್ದಾರೆ. ರೈತರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಒಂದಿಷ್ಟು ಜನ ರೈತರು ಅಥವಾ ನಾವು ಸಂಘ ಸಂಸ್ಥೆಗಳು ಹೋರಾಟಗಾರರು ಇಲ್ಲಿ ಬಂದು ಕೆಲಸ ಮಾಡಿ ಇಲ್ಲಿ ಬಂದು ಕುಂತ್ಕೊಂಡು ನ್ಯಾಯ ಕೇಳುವ ಒಂದು ಪರಿಸ್ಥಿತಿ ಇರಲಿಲ್ಲ. ಸೊ ಒಂದಿಷ್ಟಿದೆ, ಇವಾಗ ಬಂದು ಬೇಡಿಕೆ ಇದೆ. ಕೆರೆ ತುಂಬಿಸಿದ್ದಾರೆ. ಕೆರೆ ತುಂಬಿಸಿ ಸಾಕಷ್ಟು ಬೆಳೆನೇ ಆಗಿದೆ. ಬೆಳೆ ಅಂತಂದ್ರೆ ಬರೀ ರಾಗಿ, ಭತ್ತ, ಇನ್ನೊಂದೆಲ್ಲ ಏನೋ ಅಲ್ಲಿ ಅಡಿಕೆ, ತೆಂಗು ಮತ್ತೆ ಬಾಳೆ ಇಷ್ಟೆಲ್ಲ ಸಾಕಷ್ಟು ಟೊಮೊಟೊ, ತರಕಾರಿ ರೈತರು ಬೆಳೆಯುವಂತ ಒಂದಷ್ಟು ಸಾಕಷ್ಟು ಬೆಳೆ ಹಾನಿ ಇಲ್ಲಿ ಆಗಿದೆ. ಅದ್ರ ವಿಚಾರವಾಗಿ ನಾವಿಲ್ಲಿ ಬಂದಿದ್ದೀವಿ. ಬಂದಂತ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳು ಏನ್ ಹೇಳ್ತಾರೆ, ಎಲ್ಲ ಮಾಡಿಸ್ಕೊಡ್ತಾರ ಅಥವಾ ಏನೋ ಒಂದು ಉಡಾಫೆ ಮಾಧ್ಯಮ ಬಿಟ್ಟು ಸಮಜಾಯಿಷಿ ಕೊಟ್ಟು ಕಳಿಸ್ತಾರ ಗೊತ್ತಿಲ್ಲ. ಏನಿದೆ ನಿಮ್ಮ ಅಭಿಪ್ರಾಯ? ಏನಿದೆ? ರೈತನ ಕೇಳಿಸ್ತೇವೆ ಸಾಕಷ್ಟು. ಈಗ ಅವರು ಏನಿದೆ, ಅವ್ರ ಸಮಸ್ಯೆ ಏನಿದೆ ನಾವು ಅವ್ರನ್ನ ಕೇಳ್ತೀವಿ. ಮಾತಾಡಿ, ಹೇಳಿ. ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಎಲ್ಲ ಕಡೆದು ಲೆಟರ್ ಕೊಟ್ಟಾಯ್ತು, ಎಲ್ಲ ಹೇಳಿ ಆಯ್ತು, ಬೆಳೆ ನಾಶ ಆಯ್ತು ಅಂತ ಹೇಳಾಯ್ತು. ಆದ್ರೆ ಅವರು ಕೇರ್ಲೆಸ್ ಮಾಡಿ ಇವಾಗ AWA ಹೇಳ್ತಾರೆ ನಮ್ಮ ಬೇಜವಾಬ್ದಾರಿಯಿಂದ ಕೆರೆ ಎಡ್ಸ್ಗೆ ಬಂಡಾಗ್ತಲೇ ನಾವೇ ತಪ್ಪು ಮಾಡ್ಕೊಂಡಿದ್ದೀವಿ, ಈಗ ನಾವು ಪರಿಹಾರನ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ನು ಕೊಡೋ ಪರಿಹಾರಕ್ಕೆ ನಾವು ಒಪ್ಪಕ್ಕೆ ರೆಡಿ ಇಲ್ಲ. ಈಗ RMC ನಲ್ಲಿ ಸರ್ಕಾರ ಫಿಕ್ಸ್ ಮಾಡೈತೆ ಕ್ವಿಂಟಲ್ಗೆ ಇಷ್ಟು ಅಮೌಂಟ್ ಅಂದ್ಬಿಟ್ಟು. ಆ ಸರ್ಕಾರ ಫಿಕ್ಸ್ ಮಾಡಿ ಅಮೌಂಟ್ ರೇಟ್ ಕೊಟ್ರೆ ಒಪ್ಕೋತೀವಿ, ಇಲ್ಲ ಅಂತಂದ್ರೆ ಒಪ್ಪಕ್ ರೆಡಿ ಇಲ್ಲ. ಅವ್ರ ಆಫೀಸ್ಗೂ ಕೂತು ಬೀಗ ಹಾಕಿ ಅವ್ರನ್ನ ಈಚಿತ್ತಲ್ಲಿ ಬೀಗ ಹಾಕಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೇವೆ, ಇದು ಮಾಡ್ತೀನಿ. ಇಷ್ಟು ರೈತರ ಆಕ್ರೋಶ ಎಷ್ಟಿದೆ ಇಲ್ಲಿ ನಾವು ಕೇಳೋದಿಷ್ಟೇನೆ. ರೈತರಿಗೆ ರೈತ ಇವತ್ತ ದೇಶದ ಬೆನ್ನೆಲುಬು. ಆ ರೈತನೇ ಇವತ್ತ ಈ ಕೆಳಮಟ್ಟಕ್ಕೆ ಹೋಗ್ಬಿಟ್ರೆ ಇನ್ನ ನಾಳೆ ನೀವು ಯಾವ ಸ್ಥಿತಿಗೆ ಹೋಗ್ತಿರೋ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟವ್ರು ಯಾವನೇ ಆಗಿರ್ಬೋದು. ಈ ಸ್ಥಿತಿ ಇದೆ. ಆದಷ್ಟು ಬೇಗ ಇವ್ರಿಗೆ ಬೆಳೆ ಪರಿಹಾರ ಒಂದು ಏನಿದೆ ಅದನ್ನ ಕೊಡಬೇಕು. ಕೊಡೋವರೆಗೂ ನಾವು ಬಿಡೋಣ. ನಾವಿಲ್ಲೇ ಇಲ್ಲಿ ಕುಂತ್ಕತಿ ಇವತ್ತ ಬರ್ಲಿ, ಸಂಬಂಧ ತಾಲೂಕು ಆಫೀಸರ್ ಆಗ್ಬೋದು ಅಥವಾ ದಂಡಾಧಿಕಾರಿಗಳು ಆಗ್ಬೋದು, AWA ನಾವು ಅವ್ರನ್ನ ಕರೆಸ್ತೀವಿ. ಇಲ್ಲೇ ನಾವಿಲ್ಲಿ ಕುಂತ್ಕತೀವಿ ಅಂತ ಹೇಳ್ತಾ ಇಷ್ಟು ಜನ ಸೇರಿದ್ದಾರೆ. ಸೊ ಆದಷ್ಟು ಬೇಗ ಇದು ಬಗೆಯಿರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.